ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಏನಿಲ್ಲ ಮಾತಾ ಕಿ ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರವನ್ನು ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಕಾರ್ಯಕರ್ತ ಕೆಲವರು ಮುಖಂಡರುಗಳು ಪ್ರತಿಭಟನೆ ಕುರಿತು ಮಾತಾಡ್ತಾರೆ. ದಯವಿಟ್ಟು ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಪ್ರಾರ್ಥನೆ, ಈ ಒಂದು ಬೃಹತ್ ಪ್ರತಿಭಟನೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಕಾರ್ಯಕ್ರಮದ ಏನು ಪರಿಶಿಷ್ಟ ಪಂಗಡದ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಬೃಹತ್ ಪ್ರತಿಭಟನೆ ಹಾಗೂ ಮುತ್ತಿಗೆ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂತ ರಾಜಶೇಖರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಹರಿಹರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ BP ಹರೀಶಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಜಿ ಶಾಸಕರು, ಜಗಳೂರು ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ಪಕ್ಷದ ಮುಖಂಡರಾದಂತ HP ರಾಜೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ವರ್ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಮಾಜಿ ಜಿಲ್ಲಾಧ್ಯಕ್ಷರಾದಂತಹ ಅನಗವಾಡ ವೀರೇಶ್ ಅವರು ಹಾಗೂ ಕೊಳೇನಹಳ್ಳಿ ಸತೀಶ್ ಅವರು ಹಾಗೂ ರಾಜ್ಯ ಎಸ್ಟಿ ಮೋರ್ಚಾ ಉಪಾಧ್ಯಕ್ಷರಾದಂತಹ ಶ್ರೀನಿವಾಸ ಶಾಸಕರಪ್ಪನವರು ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳು ಈ ಸಭೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದಾರೆ. ಈಗ ಈ ಒಂದು ಜಿಲ್ಲಾಧಿಕಾರಿಗಳ ಮುತ್ತಿಗೆ ಕಾರ್ಯಕ್ರಮದ ಕುರಿತು ನಮ್ಮ ಶಾಸಕರಾದಂತಹ BP ಹರೀಶಣ್ಣ ಅವರು ಮಾತಾಡಬೇಕು ಅಂತ ಕೇಳ್ತಾರೆ. ದಯಮಾಡಿ
ಹರೀಶ್ ಅವರು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ಇರಬೇಕಾಗಿ ವಿನಂತಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ದಯವಿಟ್ಟು ಸುಮ್ಮನೆ ಧನಂಜಯ್ ಶ್ರೀನಿವಾಸ್ ಭಾರತ್ ಮಾತಾ ಕಿ. ಎಸ್ಟಿ ಮೋರ್ಚಾದ ವತಿಯಿಂದ ಈ ದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ದಾವಣಗೆರೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮೆರವಣಿಗೆ ಮೂಲಕ ಆಗಮಿಸಿ ಸರ್ಕಾರದ ನೀತಿಗಳನ್ನ ಖಂಡಿಸಿ ಇವತ್ತು ಈ ಸ್ಥಳದಲ್ಲಿ ನಾವು ಧರಣಿ ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ರಾಜಶೇಖರ್ ಅವರೇ, ಅದೇ ರೀತಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರೇ, ಜಿಲ್ಲಾ ಪದಾಧಿಕಾರಿಗಳೇ, ಎಸ್ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರೇ, ಮಾಜಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆದಂಥ ಹನಗವಾಡಿ ವೀರೇಶ್ ಅವರೇ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳೇ, ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರೇ, ಜಗಳೂರಿನ ಮಾಜಿ ಶಾಸಕರಾದಂಥ ರಾಜೇಶ್ ಅವರೇ, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಎಲ್ಲ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರೇ, ನೆಚ್ಚಿನ ಕಾರ್ಯಕರ್ತರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಈ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಹರಿಜನ ಗಿರಿಜನ ಬಂಧುಗಳಿಗೆ ಮೂಗಿಗೆ ತುಪ್ಪವನ್ನು ಸವರೋದ್ರ ಮೂಲಕ ಅವರ ಮತವನ್ನು ಪಡೆದು ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ಸರ್ಕಾರವನ್ನು ಅವರು ನಡೆಸಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ SC ST ಅನುದಾನದ ಸುಮಾರು 11.5 ಲಕ್ಷ ಹಣವನ್ನ 11,500 ಹಣವನ್ನ ಅವರು ಬೇರೆಯ ಕಾರಣಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಇದು ಹರಿಜನ ಗಿರಿಜನ ಬಂಧುಗಳಿಗೆ ಮೋಸ ಮಾಡದಂಗಲ್ವಾ? ಅದಕ್ಕೂ ದೊಡ್ಡ ಘೋರ ಅಪರಾಧ ಅಂದ್ರೆ ಮೊನ್ನೆ ST ನಿಗಮದ ಇನ್ನು ಅದು ಬಗದಷ್ಟು ಅದರ ಆಳ ಗೊತ್ತಾಗ್ತದೆ. ಬರೀ ST ನಿಗಮ ಒಂದೇ ಅಲ್ಲ, ಈಗ ST ನಿಗಮ ಸುಮಾರು 200 ಕೋಟಿಗೂ ಹೆಚ್ಚು ಹಣವನ್ನ ವೈಯಕ್ತಿಕ ಖಾತೆಗಳಿಗೆ ನೀಡುವುದರ ಮೂಲಕ ಆ ಹಣವನ್ನ ಬೇರೆ ರಾಜ್ಯದ ಚುನಾವಣೆಗೆ ಬಳಸಿರ್ತಕ್ಕಂಥ ನಿದರ್ಶನ ಇವತ್ತು ಇಡೀ ದೇಶದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಇವತ್ತು ಸರ್ಕಾರದ ಹಣವನ್ನ ಬೇಕಾಬಿಟ್ಟಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡ್ತಾರೆ ಅಂದ್ರೆ, ಇನ್ನೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಅಂದ್ರೆ ನಿಜವಾಗ್ಲೂ ಇನ್ನು ಎಂಥ ಬಂಡತನಕ್ಕೆ ಸಿದ್ದರಾಮಯ್ಯನವರು ಹಿಡಿದಿದ್ದಾರೆ ಅಂತೇಳಿ ನಾವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಅಭಿವೃದ್ಧಿ ಇಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಹೋಗ್ಲಿ, 1 ವರ್ಷದಿಂದ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಅವಶ್ಯಕತೆ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಕೂಡ ಈ ಸಂದರ್ಭದಲ್ಲಿ ಏರಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ಸಿದ್ದರಾಮಯ್ಯನ ಕಾಂಗ್ರೆಸ್ ಸರ್ಕಾರ ಇವತ್ತು ಬಡವರ, ರೈತರ ರಕ್ತವನ್ನ ಹೀರ್ತಾ ಇದೆ. ಹರಿಜನ ಗಿರಿಜನ ಬಂಧುಗಳ ಹಣವನ್ನ ಬೇರೆಯ ಕಾರಣಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಹರಿಜನ ಗಿರಿಜನ ಮಕ್ಕಳಿಗೆ ಸ್ಕೂಲಿಗೆ ಸ್ಕಾಲರ್ಶಿಪ್ ಇಲ್ಲ, ಹಣ ಬಿಡುಗಡೆ ಆಗಿಲ್ಲ, 1 ಪೈಸಾ ಕೂಡ ಬಡವರಿಗೆ ಇವರಿಂದ ಉಪಯೋಗ ಆಗಿಲ್ಲ.
ಹೋಗ್ಲಿ ಇವ್ರು ಗ್ಯಾರಂಟಿನಾದ್ರೂ ಸಂಪೂರ್ಣ ಮಾಡಿದಾರ? ಬಂಧುಗಳೇ, ಯುವ ನಿಧಿ ಅಂತೂ ಗೊತ್ತೇ ಇಲ್ಲ. ಬಹಳಷ್ಟು ಕರ್ನಾಟಕದ ಯುವಕರು ನಮಗೆ 3,000 ಸಿಗತ್ತೆ ಅಂತೇಳಿ ಅನೇಕರು ತಮ್ಮ ತತ್ವ ಸಿದ್ಧಾಂತವನ್ನು ಬಿಟ್ಟು ಆ 3,000ಕ್ಕೋಸ್ಕರವಾಗಿ, ಮಹಿಳೆಯರು 2,000ಕ್ಕೋಸ್ಕರವಾಗಿ ತಮ್ಮ ವಿಚಾರವನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ಕೊಟ್ಟರು. ಅಲ್ಲೂ ಕೂಡ ಇವತ್ತು ಯುವ ನಿಧಿ ಅನ್ನೋದು ನಿಜವಾಗ್ಲೂ ಅದು ಕಣ್ಣೀರಾಗಿದೆ ವಿದ್ಯಾವಂತರಿಗೆ. ಇವತ್ತು ಜನರಿಗೆ ಅನಿಸ್ತಾ ಇದೆ, ಇವರು ಸುಳ್ಳ ಆಶ್ವಾಸನೆಗೆ ನಾವು ಮಾರು ಹೋದ್ವಲ್ಲ ಅಂತೇಳಿ ಇವತ್ತು ವ್ಯಥೆ ಪಡ್ತಾ ಇರ್ತಕ್ಕಂಥ ಕಾಲ ಬಂದಿದೆ ಬಂಧುಗಳೇ. ಇಂಥ ನೀಚ ಸರ್ಕಾರ ಇವತ್ತು ಉತ್ತಮ ಆಡಳಿತ ಕೊಡೋದಿರ್ಲಿ, ಇವತ್ತು ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಬರೀ ಈ ಗದ್ದಲದಲ್ಲಿ ಇವತ್ತು ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಇದೆ. ನೀವೆಲ್ಲ ಪತ್ರಿಕೆಯನ್ನು ನೋಡಿದ್ರೆ ನಿಜವಾಗ್ಲೂ ಈ ಸರ್ಕಾರ ಇರುತ್ತೋ ಇಲ್ಲೋ ಅನಿಸ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ಸಿನ ಶಾಸಕರಿಗೂ ಕೂಡ ಅನಿಸಿದೆ, ಈ ಸಿದ್ದರಾಮಯ್ಯನವರ ನೇತೃತ್ವದ ಈ ಗ್ಯಾರಂಟಿಗಳನ್ನು ನಂಬಿ ಇವತ್ತು ಮುಂದಿನ ಚುನಾವಣೆಗೆ ನಾವು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ಲೋ ಅಂತಕ್ಕಂಥ ಭಯ ಬರೀ 1 ವರ್ಷದಲ್ಲಿ ಕಾಂಗ್ರೆಸ್ಸಿನ ಶಾಸಕರು ನೋವು ಅನುಭವಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಅನಿಸ್ತಾ ಇದೆ, ಏನಾದರೂ ಮಾಡಿ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಅನ್ನೋದನ್ನ ಬಿಟ್ಟಿದ್ದೆ ಆದ್ರೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತದೆ, ನಮ್ಮ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಕಾರಣದಿಂದ ಇವತ್ತು ರಾಜ್ಯದಲ್ಲಿ ಕೂಗೆದ್ದಿದೆ. ಉಪಮುಖ್ಯಮಂತ್ರಿಗೆ ಕೂಗೆದ್ದಿರ್ತಕ್ಕಂಥದ್ದು, ಮುಖ್ಯಮಂತ್ರಿ ಬದಲಾವಣೆ ಕೂಗೆದ್ದಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಕಾಂಗ್ರೆಸ್ ಗೆದ್ದಂಥ ಶಾಸಕರಿಗೆ ಈ ಕಾಂಗ್ರೆಸ್ ಲೇಬರ್ನಲ್ಲಿ ಸರ್ಕಾರವನ್ನು ಮಾಡ್ಲಿಕ್ಕೆ ಅವ್ರು ತಯಾರಿಲ್ಲ. ಕುಂಟು ನೆಪ ಒಟ್ಟಿ ಈ ಸರ್ಕಾರ ಬೀಳ್ತದೆ ಬಂಧುಗಳೇ. ಆದರೆ ಬೀಳೋ ತನಕ ಇವತ್ತು ಕನ್ನಡಿಗರ ಗೋಳು ಕೇಳಲಿಕ್ಕಾಗಲ್ಲ. ಒಂದು ರಸ್ತೆ ಸರಿ ಇಲ್ಲ. ಇವತ್ತು ಉಚಿತವಾಗಿ ಮಹಿಳೆಯರಿಗೆ ಬಸ್ ಅಂತ ಹೇಳಿದ್ರು, ಬಸ್ಗಳೇ ಇಲ್ಲ. ಸಮಯಕ್ಕೆ ಸರಿಯಾಗಿ ಮಕ್ಕಳು ಕೂಡ ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ. ಸರ್ಕಾರಿ ಅಧಿಕಾರಿಗಳಿರ್ಬೋದು, ಶಿಕ್ಷಕಿಯರಿರ್ಬೋದು, ಅವರು ಕೂಡ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗಿರ್ತಕ್ಕಂಥದ್ದು. ಇವತ್ತು ದಾವಣಗೆರೆ ಜಿಲ್ಲಾ ಎಸ್.ಟಿ. ಮೋರ್ಚಾದ ವತಿಯಿಂದ ಏನು ಸಚಿವ ನಾಗೇಂದ್ರ ಅವರ ಇಲಾಖೆಯಲ್ಲಿ ಅವರ ನಿಗಮದಲ್ಲಿ ಸುಮಾರು 200 ಕೋಟಿ ಹಣ ವೈಯಕ್ತಿಕ ಖಾತೆಗೆ ವರ್ಗ ಆಗಿದೆ. ಅವರ ಎಲ್ಲರನ್ನ ಬಂಧಿಸಬೇಕು. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ನಿಗಮದ ಹಣದ ತನಿಖೆ ಕೂಡ ಆಗಬೇಕು. ನಮಗೆ ಅನುಮಾನ ಇದೆ, ಈ ಒಂದು ಚುನಾವಣೆಗೆ, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅನೇಕ ಸಂಘ ಸಂಸ್ಥೆಗಳ ಸರ್ಕಾರಿ ಹಣವನ್ನ ಎಲ್ಲಿ ವರ್ಗಾವಣೆ ಮಾಡಿ ಚುನಾವಣೆ ಮಾಡಿದರು ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಹಾಗಾಗಿ ಎಸ್.ಟಿ. ಮೋರ್ಚಾ ವತಿಯಿಂದ ಏನು ಇವತ್ತು ಈ ಹೋರಾಟ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆ ಆಗೋ ತನಕ ಬಿಡೋದಿಲ್ಲ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ಒಂದು ಸೂಚನೆ ಮೇರೆಗೆ ಯಾವುದೇ ಒಂದು ಹೋರಾಟದ ಕರೆಯನ್ನು ಕೊಟ್ಟಾಗ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದೇ ರೀತಿ ಉತ್ಸಾಹದಿಂದ ಹೋರಾಟದಲ್ಲಿ ಭಾಗವಹಿಸೋದ್ರ ಮೂಲಕ SC, ST ಹಿಂದುಳಿದ ಎಲ್ಲರಿಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಭಾರತ್ ಮಾತಾ ಕಿ. ದಾವಣಗೆರೆ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮತ್ತು ST ಮೋರ್ಚಾದ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಈ ತಾನೇ ಮಾತನಾಡಿದಂಥ ಹಿರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಹರೀಶ್ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅವರೇ, ನಮ್ಮ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ವರನವರೇ, ಮತ್ತೆ ಶ್ರೀನಿವಾಸ ದಾಸ್ ಕರಿಯಪ್ಪನವರೇ, ಮತ್ತೆಲ್ಲ ಅಜಯ್ ಅವರೇ, ಇಲ್ಲಿ ಬಂದಿದ್ದ ಒಂದು ಎಲ್ಲ ಬಿಜೆಪಿಯ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳೇ ಮತ್ತು ಎಲ್ಲ ಸಹೋದರಿಯರೇ ಮತ್ತೆಲ್ಲ ಸ್ನೇಹಿತರೆ, ಈಗಾಗಲೇ ಹರೀಶ್ ಅಣ್ಣವರು ಸಾಕಷ್ಟು ಇವತ್ತು ಏನು ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ ಇಲಾಖೆಗೆ ಏನು ಸಂವಿಧಾನಾತ್ಮಕವಾಗಿ ಬಂದಂತ ಹಕ್ಕನ್ನ ಇವತ್ತು ಕೊಟ್ಟಂತ ಒಂದು ಹಕ್ಕನ್ನ ಇವತ್ತು ಆ ಹಕ್ಕಿನ ದುಡ್ಡನ್ನ ಇವತ್ತು ಬೇರೆ ಆ ಖಾತೆಗಳಿಗೆ ವರ್ಗಾವಣೆ ಮಾಡುವ ಮುಖಾಂತರ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ತೀವ್ರ ಘೋರ ಅನ್ಯಾಯವನ್ನ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿದೆ. ಹರೀಶ್ ಅಣ್ಣ ಅವರು ಹೇಳ್ದಂಗೆ ಸುಮಾರು 200 ಕೋಟಿ ಹೆಚ್ಚು ಹಣವನ್ನ ವೈಯಕ್ತಿಕ ಖಾತೆಗಳಿಗೆ ಅವರಿಗೆ ಬಳಸ್ಕೊಂಡು ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿರ್ಬೋದು, ಪರಿಶಿಷ್ಟ ಪಂಗಡ ಎಲ್ಲ ಅಭಿವೃದ್ಧಿಯನ್ನ ಇವತ್ತು ಎಲ್ಲ ಒಂದ್ ಕಡೆ ಕುಂಠಿತವನ್ನ ಆಗಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸಬೇಕಾಗಿದೆ. ಯಾಕಂದ್ರೆ ಇವತ್ತೆಲ್ಲ ಒಂದ್ ಕಡೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಸರಿಯಾದ ತನಿಖೆ ಆಗ್ತಾ ಇಲ್ಲ. ಇವತ್ತು CBI ವಹಿಸಿದ್ರು ಸಹ ಎಲ್ಲ ಒಂದ್ ಕಡೆಗೆ
ಅವರ ಹಿಂಬಾಲಿಕರು ಅವ್ರಿಗೆ ಏನು ಅಧಿಕಾರಿಗಳಿಗೆ ರಕ್ಷಣೆಯನ್ನ ಇವತ್ತು ಕೊಟ್ಟಿಲ್ಲ. ಏನು ನಾಗೇಂದ್ರ ಅವರ ಜೊತೆಗಿರ್ತಕ್ಕಂಥ ಸಹಚರರು ಅವ್ರಿಗೆ ಧಮಕಿ ಆಗ್ತಕ್ಕಂಥದ್ದು ಇವತ್ತು ನಡೆದಿದೆ ರಾಜ್ಯದಲ್ಲಿ. ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಆ ಕಾರಣಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ಜಿಲ್ಲಾ ಒಂದು ಅಧಿಕಾರಿಗಳ ಕಚೇರಿಗೆ ಮುತ್ತಿ ಹಾಕುವಂತ ಕೆಲಸ ಮಾಡಿದೀವಿ. ಮುಂದಿನ ದಿನದಲ್ಲಿ ಇದು ಇದೇ ರೀತಿ ಮುಂದುವರೆದು ನಾವು ರಾಜ್ಯಾದ್ಯಂತ ನಮ್ಮ ಎಸ್ಟಿ ಮೋರ್ಚಾದ ಕಡೆಯಿಂದ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿಗೂ ಮತ್ತು ತಾಲೂಕು ಕಚೇರಿಗೂ ನಾವು ಮುತ್ತಿಗೆ ಹಾಕುವ ಮುಖಾಂತರ ಏನು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಿದೆಯೋ ಅದನ್ನ ನಾವು ಸರಿಪಡಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಈ ಸರ್ಕಾರ ಇದನ್ನ ಏನು ಇವತ್ತು ಅವರಿಗೆ ರಕ್ಷಣೆ ಕೊಡ್ತಿದೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಿಲ್ಲ, ಅದು ಒಳ್ಳೆ ರೀತಿಯಲ್ಲಿ ತನಿಖೆ ಆಗ್ಬೇಕಾಗಿದೆ. ಆ ಕಾರಣಕ್ಕೆ ಇವತ್ತು ಪ್ರಾರಂಭ ಆಗಿದೆ. ಎಸ್ಟಿ ಮೋರ್ಚಾದ ಹಣವನ್ನ ಎಸ್ಟಿ ಒಂದು ಅಭಿವೃದ್ಧಿ ನಿಗಮದ ಹಣವನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಇವತ್ತು ಬೇರೆ ಬೇರೆ ವೈಯಕ್ತಿಕ ಖಾತೆಗಳಿಗೆ ಮಾಡಿಕೊಂಡು ಹಣ ದುರುಪಯೋಗ ಆಗಿರ್ತಕ್ಕಂಥದ್ದು. ಮುಂದಿನ ಎಲ್ಲ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನಿಗಮ ಮಂಡಳಿಗಳಿದ್ದಾವೆ, ಎಲ್ಲ ಸಮುದಾಯದ ನಿಗಮ ಮಂಡಳಿಗಳಿದ್ದಾವೆ. ಅದಕ್ಕೂ ಸಹ ಇವರು ಹಣವನ್ನು ಬಳಕೆ ಮಾಡುವಂತ ಒಂದು ಅವಕಾಶ ಇದೆ. ಇವರಿಗೆ ಇವತ್ತು ಪುಕ್ಕಟ ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಇವತ್ತು ಸರ್ಕಾರ ನಡೆಸಲಿಕ್ಕೆ ಹಣ ಇಲ್ಲ. ಏಕಾಏಕಿ ಇವತ್ತು ಎಲ್ಲ ಹಾಲಿಂದಾರ ಇರ್ಬೋದು. ಈಗ ತಾನೇ ಈ ಒಂದು ಪ್ರತಿಭಟನಾ ಸಮಾರಂಭಕ್ಕೆ ಆಗಮಿಸಿದಂತ ಮಾಜಿ ಕೇಂದ್ರ ಸಚಿವರು ಸಂಸದರು ಆಗಿರ್ತಕ್ಕಂಥ ಸಿದ್ದೇಶಣ್ಣ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ, ರಾಜ್ಯದಲ್ಲಿ ಇಂಥ ಎಲ್ಲ ವರ್ಗದ ಎಲ್ಲ ಮಂಡಳಿಗಳ ನಿಗಮದ ಹಣವನ್ನ ಬೇರೆ ಕಡೆ ವರ್ಗಾಯಿಸಿ ವ್ಯಕ್ತಿಗ ಅಥವಾ ಅವರ ಒಂದು ಸಂಬಂಧಪಟ್ಟವರಿಗೆ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇದನ್ನ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಉಗ್ರವಾಗಿ ಖಂಡಿಸ್ತೇವೆ. ಆ ಕಾರಣಕ್ಕೆ ಇವತ್ತು ಏನು 200 ಕೋಟಿ ಹೆಚ್ಚು ಹಣವನ್ನ ಪರಿಶಿಷ್ಟ ವರ್ಗದ ಅಭಿವೃದ್ಧಿ ನಿಗಮದ ಹಣವನ್ನ ಇವತ್ತು ದುರುಪಯೋಗ ಆಗಿದೋ ಅದನ್ನ ನಾವು ಅತ್ಯಂತ ಉಗ್ರವಾಗಿ ನಮ್ಮ ಪಕ್ಷ ಖಂಡಿಸ್ತದೆ. ಮುಂದಿನ ದಿನದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಸಂದರ್ಭ ಹೇಳಕ್ ಬಯಸಿ, ನನಗೆ ಇವತ್ತು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗುರುಪಲ್ಲ ಮಾತಾಡಬೇಡ್ರಿ ಅಂತ ಮಾಡ್ತಾನ. ಶಾಸಕರಾದಂತ BP ಹರೀಶ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡುವಂತ ಮಾಜಿ ಶಾಸಕರಾದಂತ SP ರಾಜೇಶ್ ಅವರೇ, ಜಿಲ್ಲಾ ಅಧ್ಯಕ್ಷರೇ, ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ, ತಾಯಂದಿರೇ, ಇವತ್ತು ಭಾರತೀಯ ಜನತಾ ಪಕ್ಷ ವತಿಯಿಂದ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಅನ್ನೋ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಈ ಒಂದು ಮುತ್ತಿಗೆ ಕಾರ್ಯಕ್ರಮನ ನಮ್ಮೆಲ್ಲ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತರು ಸಹೋದರರು ಮುತ್ತಿಗೆ ಹಾಕಿದ್ದಾರೆ. ಕಾರಣ, ಎಸ್ಟಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳನ್ನ ಹಗರಣ ಮಾಡಿ ಅದು ತೆಲಂಗಾಣದ ಮತ್ತು ಇತರೆ ರಾಜ್ಯಗಳ ಚುನಾವಣೆಗೆ ಬಳಸಿದ್ದು ಸಾಬೀತಾಗಿದೆ. ಆ ಸಾಬೀತನ್ನ ಈಗಾಗಲೇ ತನಿಖೆ ಒಳಗೆ ಗೊತ್ತಾಗಿದ್ರು ಕೂಡ ರಾಜೀನಾಮೆಯನ್ನ ನಾಮಕಾವಸ್ಥೆ ಎಸ್ಟಿ ನಿಗಮದ ಸಚಿವರಾದಂತ ನಾಗೇಂದ್ರ ಅವರು ಅದನ್ನ ಕೊಡಿಸಿದ್ದಾರೆ. ಕೊಡಿಸಿದ ಮೇಲೆ ಇದು ಹಣಕಾಸು ಇಲಾಖೆಯಿಂದ ಹೋಗಿರೋಂಥದ್ದು. ಹಣಕಾಸು ಇಲಾಖೆಯಿಂದ ಹೋದಂತ ಸಂದರ್ಭದಲ್ಲಿ ಇದಕ್ಕೆ ಹೊಣೆಗಾರರು ಮುಖ್ಯಮಂತ್ರಿನೇ, ಅವರ ಇಲಾಖೆ ಒಳಗೆ ಇರೋದ್ರಿಂದ ಮೊದಲು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಅವರು ರಾಜೀನಾಮೆ ಕೊಟ್ಟು ತನಿಖೆ ಆಗ್ಬೇಕು ನ್ಯಾಯಬದ್ಧವಾಗಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಮೇಲಾಯ್ತು, ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಒಂದು ಕಡೆ ಕೂಡ ಯಾವುದೇ ಒಂದು ಮೊದಲು ಪೂಜೆ ಮಾಡಲಿಲ್ಲ, ಯಾವುದೇ ಒಂದು ಕಾಮಗಾರಿಯನ್ನು ತರಲಿಲ್ಲ. ಬಹುಶಃ ಅವರು ಈ ಒಂದು ಸರ್ಕಾರದಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಕೂಡ SC/ST ನಿಗಮದ ಅಥವಾ ಅವರ ಇಲಾಖೆ ವತಿಯಿಂದ ಬರುವಂತ ಬಜೆಟ್ ನಲ್ಲಿ ಬಂದಂತ ಹಣವನ್ನ 11,500 ಕೋಟಿ ರೂಪಾಯಿ ಬಳಸಿದ್ರು ಮತ್ತು 14,000 ಕೋಟಿ ರೂಪಾಯಿ ಈಗಿನ ವರ್ಷದ ಕೂಡ ಬಳಸ್ತಾ ಇದ್ದಾರೆ. ಚುನಾವಣೆ ಆದ್ಮೇಲೆ ಈ ನಾವು ಅಭಿವೃದ್ಧಿ ನಿಗಮದ ಹಣವನ್ನ, ಗ್ಯಾರಂಟಿ ನಿಗಮದ ಹಣವನ್ನ ಕೊಡ್ಲಿಕ್ಕಾಗಲ್ಲ ಅಂತೇಳಿ
ಅವ್ರಿಗಾಗಲೇ ಪೆಟ್ರೋಲ್ ಅನ್ನ ಡೀಸೆಲ್ ಅನ್ನ ₹3 ಏರಿಸಿದ್ರು. ಹಿಂದೆ ಲಿಕ್ಕರ್ ಅನ್ನ ಸುಮಾರು 40% ತನಕ ಏರಿಸಿದ್ರು. ಸ್ಟಾಂಪ್ ಡ್ಯೂಟಿ 500% ಏರಿಸಿದ್ರು. ಮತ್ತು ಇದರ ಜೊತೆಗೆ ಹಿಂದೆ ಅವರು ಬಹಳ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸಾಕಷ್ಟು ದರವನ್ನು ಏರಿಸಿದ್ರು. ಮನೆ ಟ್ಯಾಕ್ಸ್ ಅನ್ನ 1.5 ಪಟ್ಟು ಮಾಡಿದ್ರು. ಈ ರೀತಿ ಎಲ್ಲ ಮಾಡಿ ಮತ್ತೆ ಈಗ ಡೀಸೆಲ್ ಪೆಟ್ರೋಲ್ ರೇಟ್ ಮುಕ್ತಾಯ ಮಾಡಿಲ್ಲ ನಾನು. ಡೀಸೆಲ್ ಪೆಟ್ರೋಲ್ ಅನ್ನ ರೇಟ್ ಹೆಚ್ಚಿಗೆ ಮಾಡಿ ಅದರ ತಕ್ಷಣವೇ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ ಹೆಚ್ಚಿಗೆ ಮಾಡಿದ್ಮೇಲೆ ಎಲ್ಲ ರೇಟ್ಗಳು ಕೂಡ ಗಗನಕ್ಕೆ ಹೋಗ್ತವೆ. ತರಕಾರಿ ಇರ್ಬೋದು, ದವಸ ಧಾನ್ಯಗಳು ಇರ್ಬೋದು, ಇನ್ನು ಯಾವುದೇ ಇರ್ಬೋದು, ಎಲ್ಲದೂ ಕೂಡ ಹೆಚ್ಚಾಗ್ತದೆ. ತಕ್ಷಣವೇ ಅವೆಲ್ಲವನ್ನು ಕೂಡ ಕಡಿಮೆ ಮಾಡಬೇಕು. ಜನಸಾಮಾನ್ಯರ ಮೇಲೆ ಹೊರೆ ಆಗುವಂತ ಕೆಲಸವನ್ನ ಇವತ್ತು ಗ್ಯಾರಂಟಿ ದುಡ್ಡಿಗೋಸ್ಕರ ಇವೆಲ್ಲವನ್ನು ಹೆಚ್ಚು ಮಾಡಿ ಇದರಲ್ಲೇನೋ ತುಂಬಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ. ಬಹುಶಃ ನಿಮ್ಮ ಶಾಸಕರುಗಳೇ ಬೈತಾರೆ, ₹1 ಕೂಡ ಅನುದಾನ ಕೊಟ್ಟಿಲ್ಲ, ಏನ್ ಮಾಡೋಣ ನಾನು ಅಂತೇಳಿ. ಬಹುಶಃ ಅವರು ಕ್ಷೇತ್ರಗಳಲ್ಲಿ ಮಕ್ಕೈತಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾವುದು ಕೂಡ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಒಂದು, ಅಥವಾ ಏನೇ ಕೂಡ ಒಂದು ರಸ್ತೆಯನ್ನು ಮಾಡಿಲ್ಲ, ಅಥವಾ ಯಾವುದೇ ಒಂದು ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತೇಳಿ ಈಗಾಗಲೇ ನಿಮ್ಮ ಶಾಸಕರುಗಳೇ ಮಾತಾಡ್ತಿರೋದನ್ನ ಕೇಳಿದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಸಕರಿಗಂತೂ ಏನು ಕೊಡದೇ ಇಲ್ಲ. ಅವರ MLA ಫಂಡ್ ಕೂಡ ಕೊಡದಂತ ರೀತಿಯಲ್ಲಿ ಆಗಿದೆ. ಅದರಿಂದ ನಾವು ತಕ್ಷಣ ಸಿದ್ದರಾಮಯ್ಯನವರು ಮತ್ತು ಅದರಲ್ಲಿ ಗುಲ್ಬರ್ಗದ ಶರಣ್ ಪಾಟೀಲ್ ಅವರು ಕೂಡ ರಾಜೀನಾಮೆ ಕೊಡಬೇಕು, ಅವರು ಕೂಡ ಭಾಗಿಯಾಗಿದ್ದಾರೆ ಅಂತೇಳಿ ಪತ್ರಿಕೆ ಒಳಗೆ ವರದಿ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ನಾವು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದೀವಿ. ಇದನ್ನ ತಕ್ಷಣವೇ ಸರ್ಕಾರ ಇದಕ್ಕೆ ಒಂದು ಮನೆಯನ್ನ ಎಳಿಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನ ಬರ್ತೇನೆ. ಜೈ ಭಾರತ್ ಮಾತೆ. ರಾಜ್ಯ ಬಿಜೆಪಿ ಆದೇಶದ ಮೇರೆಗೆ ಇಂದು ಏನು DC ಕಚೇರಿಗೆ ಮುತ್ತಿಗೆ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರು, ನಮ್ಮ ಹಿರಿಯರಾಗಿರ್ತಕ್ಕಂಥ GM ಸಿದ್ದೇಶಣ್ಣವರೇ, ಹರಿಹರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಅಣ್ಣವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ HP ರಾಜೇಶ್ ಅವರೇ, ಜಿಲ್ಲಾ ಅಧ್ಯಕ್ಷರು ಸಹೋದರರು ಆಗಿರ್ತಕ್ಕಂಥ ರಾಜಶೇಖರ್ ನಾಗಪ್ಪನವರೇ, ಮಾಜಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅನಗೋಡಿ ವೀರೇಶ್ ಅವರೇ, ಅಜಯ್ ಕುಮಾರ್ ಅವರೇ, ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಯಾವತ್ತು ಪಕ್ಷದ ಕಾರ್ಯಕರ್ತರೆ, ಈಗಾಗಲೇ ಎಲ್ಲವನ್ನು ವಿಸ್ತಾರವಾಗಿ ಹಿರಿಯರು ಮಾತನಾಡಿದ್ದಾರೆ. ಆದ್ರೆ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮ, ಇವತ್ತೇನು ವಾಲ್ಮೀಕಿ ಅಂತ ಹೇಳಿದ್ರೆ ಮಹಾನ್ ವ್ಯಕ್ತಿ, ರಾಮಾಯಣ ಬರೆದಂತ ಕವಿ, ಪ್ರತಿಯೊಂದು ಹೇಳ್ತಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಮಹಾನ್ ಕವಿ ವಾಲ್ಮೀಕಿ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಸಿದ್ದರಾಮಯ್ಯನವರು ಹಣಕಾಸು ಮಂತ್ರಿಗಳಾಗಿರ್ತಂಥವ್ರು, 15 ಸರಿ ಬಜೆಟ್ ಮಂಡನೆ ಮಾಡ್ತಕ್ಕಂಥವ್ರಿಗೆ ಇಷ್ಟು ತಿಳುವಳಿಕೆ ಇರಲ್ವಾ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಜನ ಏನು ದಡ್ರಿಲ್ಲ. ಇವತ್ತು ದಲಿತರ ವಿರೋಧಿ, ದಲಿತರ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಬಂತು, ಇವತ್ತು ದಲಿತರಿಗೆ ಮೋಸ ಮಾಡಿದೆ. ಇದು ಮೂಲ ಕಾರಣಕರ್ತರು. ಇವರು ವರ್ಧಿತ ಹಣ ಕೊಟ್ಟಿದ್ರೆ ತೆಲಂಗಾಣಕ್ಕೆ ಕಳಿಸಿದ್ರೆ, ಯಾವ್ದಾದ್ರು ಖಾತೆಗಳಿಗೆ ಹಾಕಿದ್ರೆ ಬೇಜಾರಾಗ್ತಿದ್ದಿಲ್ಲ. ಆದ್ರೆ ಇವತ್ತು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ, ನಮ್ಮ ಸಮಾಜದ ಬಡವರಿಗೆ ಆಗ್ತಕ್ಕಂಥ ಅಭಿವೃದ್ಧಿಯನ್ನ ಫಲಾನುಭವಿಗಳಿಗೆ ತಪ್ಪಿಸಿ ಇವತ್ತು ಹಣವನ್ನ ದುರುಪಯೋಗ ಮಾಡಿರ್ತಕ್ಕಂಥ ಸರ್ಕಾರವನ್ನ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಈ ಸರ್ಕಾರವನ್ನ ವಜಾ ಮಾಡಬೇಕು ಕೂಡಲೇ ಅಂತೇಳಿ ನಾನು ಆಗ್ರಹಿಸಿ, ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಮನಸ್ಸಿನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಧಿಕಾರ ಬರೀ. ಭಾರತೀಯ ಜನತಾ ಪಾರ್ಟಿ ST ಮೋರ್ಚಾ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ST ಮೋರ್ಚಾ ಜನಪರ ಹೋರಾಟಕ್ಕೆ. ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ಶಾಸಕರಾದಂಥ ಹರೀಶ್ ಅಣ್ಣನವರೇ, ಮಾಜಿ ಕೇಂದ್ರ ಸಚಿವರಾದಂಥ ಸಿದ್ದೇಶಣ್ಣನವರೇ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ರೈತ ಮಹಿಳೆಯಾದಂಥ
ಗಾಯತ್ರಿ ಸಿದ್ದೇಶ್ವರ ಅವರೇ, ಎಸ್ ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ದಾಸ್ಕರ್ಯಪ್ಪರೇ, ಮೊಟ್ಟ ಮೊದಲನೇದಾಗಿ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರೇ, ಮಾಜಿ ಶಾಸಕರು ಜಗಳೂರಿನ ಹಿರಿಯರು ಆದಂಥ ಎಚ್ ಪಿ ರಾಜೇಶ್ ಅಣ್ಣವರೇ, ಮಾಜಿ ಮೇಯರ್ ಆದಂಥ ವೀರೇಶ್ ಅವರೇ, ಆಗಮಿಸಿರುವಂಥ ಕಾರ್ಪೊರೇಟರ್ಗಳೇ, ಜನಪ್ರತಿನಿಧಿಗಳೇ, ವಿಶೇಷವಾಗಿ ತಾಯಂದ್ರೆ, ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ವರ್ಗದ ಮತ್ತು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಸ್ವಯಂ ಘೋಷಿತವಾಗಿ ಘೋಷಣೆ ಮಾಡಿಕೊಂಡಂತ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡದ 24,500 ಕೋಟಿ ರೂಪಾಯಿಗಳ ವರ್ಗದ ಹಣವನ್ನ ಬೇರೆ ಯಾವುದೇ ಖಾತೆಗಳಿಗೆ ವರ್ಗಾವಣೆ ಮಾಡೋಂಗಿಲ್ಲ, ಬೇರೆ ಕೆಲಸಗಳಿಗೆ ಉಪಯೋಗಿಸಂಗಿಲ್ಲ ಅಂತ ಕಾನೂನು ಇದ್ರೂ ಕೂಡ ಸ್ವಯಂ ಘೋಷಿತ ಅಹಿಂದ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು 24,500 ಕೋಟಿಗಳನ್ನ ಗ್ಯಾರಂಟಿ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ. ಈ ಎಲ್ಲ ವಿಷಯ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ. ಹಾಗೆ ಪರಿಶಿಷ್ಟ ಪಂಗಡದ 187 ಕೋಟಿ ರೂಪಾಯಿಗಳನ್ನ ಮಾನ್ಯ ಸಿದ್ದರಾಮಯ್ಯನವರು, ನಾಗೇಂದ್ರ ಅವರು, ಶರಣ ಪ್ರಕಾಶ್ ಪಾಟೀಲ್ ಅವರು, ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಇವರೆಲ್ಲರೂ ಸೇರ್ಕೊಂಡು ಅಧಿಕಾರಿಗಳ ಹೆಸರು ಹೇಳಿ ವೈಯಕ್ತಿಕ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿ ತೆಲಂಗಾಣದ ಉದ್ಯಮಿಗಳ ಅಕೌಂಟ್ಗೆ ತೆಲಂಗಾಣ ಮಾಡೋದ್ರ ಮೂಲಕ ನಾಚಿಕೆ ಆಗುತ್ತೆ. ಬಾರ್ಗಳಿಗೆ ನಮ್ಮ ಕರ್ನಾಟಕದ ರಾಜ್ಯದ ಹಣವನ್ನ, ಅದರಲ್ಲೂ ಎಸ್ ಟಿ ಜನಾಂಗದ ಹಣವನ್ನ ಬಾರ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಇವತ್ತು ಚುನಾವಣೆ ನಡೆಸಿದ್ದಾರೆ. ಇಂಥ ದೊಡ್ಡ ಹಗರಣ ಅಕೌಂಟ್ ಟ್ರಾನ್ಸ್ಫರ್ ಮಾಡೋ ಮೂಲಕ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ನಡೆದಿದ್ದೆ ಆದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಮಾತ್ರ ನಾವು ಮಾಡಿದೆ. ನಾಚಿಕೆ ಆಗ್ಬೇಕಲ್ವ ನಮಗೆ? ನಾವು ಯಾವ ಶೋಷಿತ ವರ್ಗದ ಜನಗಳ ಉದ್ಧಾರಕ್ಕೋಸ್ಕರ ಈ ಹಣವನ್ನು ಮೀಸಲಿಟ್ಟಿದ್ವೋ, ಈ ಹಣದಲ್ಲಿ ನೀವು ಭ್ರಷ್ಟಾಚಾರ ಮಾಡಿದ್ರಲ್ಲ, ನಿಮಗೆ ಈ ಸಿಎಂ ಸ್ಥಾನದಲ್ಲಿ ಕೂರ್ಲಿಕ್ಕೆ ಯೋಗ್ಯತೆ ಇದೆಯಾ, ನೈತಿಕತೆ ಇದೆಯಾ? ಮಾತೆತ್ತರೆ ಸಂವಿಧಾನ ಅಂತ ಹೇಳ್ತೀರಾ, ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಸಂವಿಧಾನದ ಪ್ರಕಾರ, ಸತ್ಯ ಅಲ್ವಾ? ಈ ಆರೋಪ ಇಟ್ಕೊಂಡು ನೀವು ಹೆಂಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತೀರಾ ಸಿದ್ದರಾಮಯ್ಯನವರೇ? ಕೇವಲ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸಿದ್ರೆ ಸಾಲದು, ನಿಮ್ಮ ಮೇಲೆ ಆರೋಪ ಇದೆ, ತಕ್ಷಣ ನೀವು ರಾಜೀನಾಮೆ ಕೊಟ್ಟು ತನಿಖೆಗೆ ಒಳಪಡಬೇಕು. ಆ ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಅವರ ಸಾವಿಗೆ ಯಾರು ಹೊಣೆ ಹಾಕ್ಬೇಕು? 187 ಕೋಟಿಗೆ ಯಾರು ಹೊಣೆ ಹಾಕ್ಬೇಕು? ಪರಿಶಿಷ್ಟ ಜನ ಪಂಗಡದ ಹಣಕ್ಕೆ ಯಾರು ಹೊಣೆ ಹಾಕ್ಬೇಕು? ಓಪನ್ ಆಗಿ ನೀವು ಭ್ರಷ್ಟಾಚಾರ ಮಾಡ್ತಿರೋದು ಎಲ್ರಿಗೂ ಕಣ್ಣಿಗೆ ಕಾಣ್ತಾ ಇದೆ. ಇಡೀ ದೇಶ ಈ ಕಡೆ ತಿರುಗಿ ನೋಡ್ತಾ ಇದೆ. ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಈ ಪ್ರತಿಭಟನೆ ಮೂಲಕ ನಿಮಗೆ ಆಗ್ರಹ ಪಡಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನನಗೊಂದು ಅನುಮಾನ ಶುರುವಾಗಿದೆ. ನಾವೇನು ಪಾಕಿಸ್ತಾನದಲ್ಲಿದ್ದೀವೋ ಅಥವಾ ಕರ್ನಾಟಕದಲ್ಲಿದ್ದೀವೋ ಅನ್ನೋ ಒಂದು ಅನುಮಾನ. ಕಾರಣ ಏನು ಅಂದ್ರೆ, ವಿಚಾರ ಮಾಡಿ, ಕಳೆದ 1 ವರ್ಷದಿಂದ ಸರ್ಕಾರ ಬಂದು ಒಂದೇ ಒಂದು ಒಳ್ಳೆ ಕೆಲಸ ನಮ್ಗೆ ಯಾವ್ದಾದ್ರು ನೆನಪಿದೆಯಾ? ಕೇವಲ ಭ್ರಷ್ಟಾಚಾರ, ಬೆಲೆ ಏರಿಕೆ, ಕ್ರೈಮ್. ಇವತ್ತು ಕಾನೂನು ಸುವ್ಯವಸ್ಥೆ ಇಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ಪಾಕಿಸ್ತಾನದಲ್ಲೂ ಇಷ್ಟು ಮಟ್ಟಿಗೆ ಹದಗೆಟ್ಟಿಲ್ಲ. ನೇಹ ಹತ್ಯೆ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಿ ಮತ್ತೊಂದು ಹತ್ಯೆ ಆಗಿರ್ಬೋದು, ಬೆಳಗಾವಿಯಲ್ಲಿ ದಲಿತ ಮಹಿಳೆಯ ಮೆರವಣಿಗೆ ಆಗಿರ್ಬೋದು, ಜೈ ಶ್ರೀರಾಮ್ ಅಂತ ಹೇಳೋ ನಲ್ಲೂರಿನ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರ್ಬೋದು, ಮಂಡ್ಯದಲ್ಲಿ ಬಾವುಟ ಇಳಿಸೋಕೆ ಭಗವದ್ವಚನ ಇಳಿಸಬೇಕಾಗಿ ಪೊಲೀಸರನ್ನು ಬಳಸ್ಕೊಂಡು ನೀವು ಮಾಡಿದಂತ ದುಷ್ಕೃತ್ಯ ಇರ್ಬೋದು, ಕಣ್ಣಲ್ಲಿ ಇವತ್ತು ಗಾಂಜಾ, ಅಫೀಮು, ನಾವೆಲ್ಲರೂ ಕೂಡ ಪೇಪರ್ ಪ್ರತಿದಿನ ಓದ್ತಾ ಇದ್ದೀವಿ. ನಿಜವಾಗ್ಲೂ ನನ್ಗೆ ಅನುಮಾನ ಆಗ್ತಾ ಇದೆ, ನಾವು ಪಾಕಿಸ್ತಾನದಲ್ಲಿದ್ದೀವೋ ಅಥವಾ ಕರ್ನಾಟಕದಲ್ಲಿದ್ದೀವೋ ಅಂತಂದೇಳಿ. ಈ ಒಂದೇ ವಿಚಾರನೂ ಅಲ್ಲ, ಏನ್ ಪಾಕಿಸ್ತಾನದಲ್ಲಿ 250-300 ರೂಪಾಯಿ ಧಾನ್ಯಗಳ ಪೆಟ್ರೋಲ್ನ ಬೆಲೆ ಇತ್ತು, ಇವತ್ತು ಕರ್ನಾಟಕದಲ್ಲಿ ಯಾವುದೇ ಕಚ್ಚಾ ಖಾದ್ಯ ತೈಲ ಯಾವುದೂ ಕೂಡ ಏರಿಕೆ ಆಗದೆ ಇದ್ರು ಕೂಡ ನೀವು ಪೆಟ್ರೋಲ್ ಡೀಸೆಲ್ ನ ಏರಿಕೆ ಮಾಡಿದಿರಿ. ಈ ಏರಿಕೆ ಮಾಡಿದ ದುಡ್ಡನ್ನು ಎಲ್ಲಿ ಕಳಿಸಿದಿರಿ? ಯಾರ ಬೇಜಾಬಿಗೆ ಹೋಗಿದೆ ಅಂತ ಈ ಪ್ರತಿಭಟನೆ ಮೂಲಕ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. 2,000 ರೂಪಾಯಿ ತಾಯಂದ್ರಿಗೆ ಕೊಟ್ಟು ಅವ್ರ ಗಂಡಂದ್ರಿಂದ 4,000 ರೂಪಾಯಿ ಕಿತ್ತಿದ್ದೀರಾ. ಈ ಹಣ ಎಲ್ಲೋಗಿದೆ? ನೀವು ಉತ್ತರ ಕೊಡ್ಬೇಕಲ್ಲ ಒಬ್ಬ ಮುಖ್ಯಮಂತ್ರಿಯಾಗಿ. ಸ್ವಯಂ ಘೋಷಿತ ಆರ್ಥಿಕ ತಜ್ಞ ಅಂತ ಹೇಳ್ಕೊಳ್ತಿಲ್ಲ ಸಿದ್ದರಾಮಯ್ಯನವರೇ. ಇಷ್ಟೊಂದು ಹಣ ಬೇರೆ ಖಾತೆಗೆ ಹೋಗ್ತಿದೆ ಅಂದ್ರೆ ಹಣಕಾಸು ಇಲಾಖೆಯ ಮುಖ್ಯಸ್ಥರಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲದಂಗೆ ಆಗಿದೆ ಅಂದ್ರೆ ಅದು ನಿಮ್ಮ ಬೇಜವಾಬ್ದಾರಿ ತಾನೇ, ಹೌದಲ್ಲ? ಆ ಕಾರಣಕ್ಕಾದ್ರೂ ನೀವು ರಾಜೀನಾಮೆ ಕೊಡ್ಬೇಕಲ್ವಾ? ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ?
ಸಿಎಂ ಡಿಸಿಎಂ ಹೆಸರು ಹೇಳಿಕೊಂಡು ಇಡೀ ರಾಜ್ಯದ ಜನತೆಯ ಚಿತ್ತವನ್ನು ಬೇರೆಡೆ ಹೇಳ್ತಾ ಇದೆ. ಇವರ ಭ್ರಷ್ಟಾಚಾರ, ಇವರ ದುರಾಡಳಿತ ಇದೆಲ್ಲದನ್ನು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದೆ. ದರ್ಶನ ವ್ಯವಸ್ಥೆಯನ್ನು ತೋರಿಸ್ತಾ ನಿಮ್ಮ ದುರಾಡಳಿತವನ್ನು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ನಾಚಿಕೆ ಆಗ್ಬೇಕಲ್ವಾ ನಿಮಗೆ? ನೀವು ಇದೇ ದಲಿತರ, ಹಿಂದುಳಿದ ವರ್ಗದ ಜನರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದ್ರಿ. ನೀವು ಅವರನ್ನ ಇವತ್ತು ದುಡಿಯುವಂತ ಕೆಲಸ ಮಾಡ್ತಿದ್ದೀರಾ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇದ್ಯಾವುದಕ್ಕೂ ಕೂಡ ಎದುರಲ್ಲ, ಹಾಗೆ ಕಣ್ಮುಚ್ಕೊಂಡು ಕೂರಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯಣ್ಣನವರ ನೇತೃತ್ವದಲ್ಲಿ, ರಾಜ್ಯದ ಎಲ್ಲ ನಾಯಕರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಕೆಳಗೆ ಇಳಿಯೋ ತನಕ ಈ ಹೋರಾಟವನ್ನು ಮಾಡಿಯೇ ಮಾಡ್ತೀವಿ. ಜನಗಳ ಕಣ್ಣನ್ನು ತರಿಸ್ತೀವಿ. ನೀವು ರಾಜೀನಾಮೆ ಕೊಡಲೇಬೇಕು ಅಂತಂದೇಳಿ ಮತ್ತೊಮ್ಮೆ ಈ ಪ್ರತಿಭಟನೆ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಮಾಧ್ಯಮದವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಜೊತೆಗೆ ಈಗ ಪೊಲೀಸ್ ಅಧಿಕಾರಿಗಳು ಖಂಡಿತವಾಗಿ ಬಹಳ ಸಮಾಧಾನದಿಂದ ವರ್ತಿಸಿದ್ರು. ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು, ರಾಜೀನಾಮೆ ಬೇಕು, ಬೇಕೇ ಬೇಕು.